ಟೆಲಿಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಮೆಂಬರ್ಸ್ ಎಕ್ಸ್ಕ್ಲೂಸಿವ್ Q&Aಗೆ ಸ್ವಾಗತ. ಇವತ್ತು ಒಂದು ಲೈವ್ ಸ್ಟ್ರೀಮ್ ಮಾಡಿದ್ವಿ ಟೆಲಿಗ್ರಾಮಲ್ಲಿ. ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಏನು ಒಂದು ಸಮ್ಮರಿ ಇತ್ತು ಅನ್ನೋದನ್ನು ಯಾರು ಜಾಯ್ನ್ ಆಗೋಕ್ಕಾಗಲಿಲ್ವೋ ಅವರಿಗೆ ಮತ್ತು ಯೂಟ್ಯೂಬ್ ಮೆಂಬರ್ಸಿಗೆ ಇದು ಅವೈಲೇಬಲ್ ಆಗ್ತಾ ಹೋಗುತ್ತೆ ಆಮೇಲೆ. ಸೊ ಅವರಿಗೆ ಶೇರ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಮ್ಮರಿ ಅಂತ ಕೊಡೋಕೆ ಬಂದಿದ್ದೀನಿ. ಇವತ್ತು ಸುಮಾರು 1 ಗಂಟೆಗಳ ಕಾಲ ನಾವು ಮಾತುಕತೆಯನ್ನು ಮಾಡಿದ್ವಿ. ಏನಿತ್ತು, ಯಾವ ರೀತಿ ಹೋಯಿತು ಸೆಷನ್ನು ಅಂತ ಹೇಳೋದಕ್ಕೆ ಈ ಸ್ನ್ಯಾಪ್ಶಾಟ್ನ ತೋರಿಸ್ತಾ ಇದ್ದೀನಿ. ಇದೇ ಸ್ನ್ಯಾಪ್ಶಾಟ್ನ ನಾವು ಲೈವ್ ಸ್ಟ್ರೀಮಲ್ಲಿ ಕೂಡ ತೋರಿಸಿ 5 ನಿಮಿಷ ನಿಮಗೆ ಸಮಯ ಕೊಡ್ತೀನಿ. ಇದನ್ನು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಾಮೆಂಟ್ ಮಾಡಿ ಅಥವಾ ನೀವು ಮಾತಾಡ್ಬಿಟ್ಟು ಶೇರ್ ಮಾಡ್ಬೋದು ಅಂತ ಹೇಳಿದಾಗ ನನಗೆ ಬಂದಂಥ ಉತ್ತರ ಒಂದು ಏನು ಅಂತಂದರೆ, ರಿಸ್ಕ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಪೊಸಿಷನ್ ಟ್ರೇಡು, ಎಸ್ಪೆಷಲಿ ಸ್ಟಾಕ್ ಆಪ್ಷನ್ಸಲ್ಲಿ ಮಾಡೋದಾದರೆ. ಸ್ಟಾಪ್ ಲಾಸ್ಸು ಕೂಡ ಇಲ್ಲಿ ಜಾಸ್ತಿ ಇರುತ್ತೆ, ಆದರೆ ಟಾರ್ಗೆಟು ಕೂಡ ಜಾಸ್ತಿ ಇರುತ್ತೆ. ಬಟ್ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಮಾಡೋದಾದರೆ ಅಷ್ಟು ಇಲ್ಲ ಅಂತ ಒಂದು ಅಭಿಪ್ರಾಯ ಬಂತು. ಅದು ನಿಜ ಕೂಡ. ಅದಕ್ಕೆ ನಾವು ಒಂದಿಷ್ಟು ಮಾತುಕತೆಗಳನ್ನು ಶೇರ್ ಮಾಡ್ಕೊಂಡ್ವಿ. ನಾನು ಏನು ಲರ್ನಿಂಗನ್ನು ಶೇರ್ ಮಾಡಬೇಕಾಗಿತ್ತು ಈ ಸ್ನ್ಯಾಪ್ಶಾಟ್ ತೋರಿಸಿ ಅನ್ನೋದನ್ನು ನಿಮಗೇನೆ ಕೇಳಿದೆ ನಾನು. ಇದನ್ನು ನೋಡಿದ್ರೆ ನಿಮ್ಗೆ ಏನೇನು ಮಾಹಿತಿ ಇಲ್ಲಿ ಸಿಗುತ್ತೆ ಅಂತ. ಸಾಮಾನ್ಯವಾಗಿ ನಾವು ಈ ಥರ ಸ್ನ್ಯಾಪ್ಶಾಟ್ಗಳನ್ನು ನೋಡಿದಾಗ ಅಥವಾ ಯಾವ್ದಾರೋ ಒಬ್ಬರು ಟ್ರೇಡ್ ಲಾಗನ್ನು ತೋರಿಸಿದ್ರೆ ನಮ್ಮ ಗಮನ P&L ಮೇಲೆ ಇರುತ್ತೆ. ಆದರೆ P&L ಎಲ್ಲಿ ಏನು ಅಂದ್ಕೊಂಡಿದ್ರು ಆ ಒಂದು P&L ಬರಬೇಕು ಅಂದರೆ ಅದ್ರ ಹಿಂದೆ ಇದಿಷ್ಟು ಕೆಲಸ ತರಿಸ್ತಾ ಇರುತ್ತೆ. ಸೊ ಆ ಹಿಂದೆ ಏನಿರುತ್ತೋ ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಹರಿಸಿದ್ರೆ P&L ತನ್ನ ತಾನಾಗಿ ಸೆಟ್ ಆಗುತ್ತೆ ಅನ್ನೋದು ನಮ್ಮ ಇವತ್ತಿನ ವಿಡಿಯೋದ ಒಂದು ಮೇನ್ ಜಿಸ್ಟ್ ಆಗಿತ್ತು. ಸೊ ಅದರಲ್ಲಿ ನೋಡ್ತಾ ಬರೋದಾದರೆ ಇಲ್ಲಿ ಎಂಟ್ರಿ ಡೇಟು ಮತ್ತು ಎಕ್ಸಿಟ್ ಡೇಟ್ ಇದೆ. ಪೊಸಿಷನಲ್ ಟ್ರೇಡ್ ಅಂದರೆ ಸುಮಾರು 1 ತಿಂಗಳು ಟೈಮ್ ಇರುತ್ತೆ ನಿಮಗೆ. ಯಾಕೆಂದರೆ ಸ್ಟಾಕ್ ಆಪ್ಷನ್ಸಲ್ಲಿ ನಿಮಗೆ ಯೂಶಲಿ ಮಂತ್ಲಿ ಎಕ್ಸ್ಪೈರಿನೇ ಇರುತ್ತೆ, ವೀಕ್ಲಿ ಎಕ್ಸ್ಪೈರಿ ಇರೋದಿಲ್ಲ ಅಲ್ವಾ. ಹಾಗಾಗಿ 1 ತಿಂಗಳಿದ್ರೂ ನಾವು ಮ್ಯಾಕ್ಸಿಮಮ್ ಇಟ್ಕೊಂಡಿರೋಂಥ ಟ್ರೇಡ್ ಅಂತ ನೀವು ನೋಡೋದಾದರೆ 7 ಜುಲೈಯಿಂದ 14 ಜುಲೈ ಇದೊಂದು ಟ್ರೇಡನ್ನು ಮಾತ್ರ ನಾನು 1 ವೀಕ್ ಕ್ಯಾರಿ ಮಾಡಿದ್ದೀನಿ. ಬಿಟ್ಟರೆ ಇನ್ನೆಲ್ಲದನ್ನು ಒಂದು ವಾರದೊಳಗಡೆ ಮುಗಿಸ್ಕೊಂಡ್ವಿ. ಹಾಗಾಗಿ ನಾವು ಈ ವಿಚಾರದಲ್ಲಿ ಇನ್ನೂ ಕಲಿಯೋದು ಜಾಸ್ತಿ ಇದೆ. ಅಂದರೆ ಪೊಸಿಷನಲ್ ಟ್ರೇಡ್ ಅಂದರೆ ಇನ್ನೂ ಕೂಡ ನಾವು ಸ್ವಲ್ಪ ಜಾಸ್ತಿ ದಿನ ತನಕ ಹೋಲ್ಡ್ ಮಾಡ್ಬೋದು ನಮ್ಮ ಕಡೆಗೆ ಹೋಗ್ತಾ ಇದ್ರೆ ಅಂತ ಒಂದು ಲರ್ನಿಂಗ್ ನಾನು ನಿಮ್ಗೆ ಹೇಳಿದೆ. ಜೊತೆಗೆ ಇಲ್ಲಿ ನಾವು ಮಾಡಿರೋಂಥ ಟೈಪ್ ಅಂತ ನೀವು ನೋಡೋದಾದರೆ ಒಂದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ನೋಡೋದಾದರೆ ಅಷ್ಟು ಕೂಡ ನಿಫ್ಟಿ 50ಯಲ್ಲಿ ಇರುವಂಥ ಸ್ಟಾಕ್ಗಳನ್ನು ಮಾತ್ರ ನಾವು ಪೊಸಿಷನ್ನ ಟ್ರೇಡ್ನ ತೊಗೊಂಡಿದ್ದೀವಿ ಅಂತ ನಿಮ್ಗೆ ಹೇಳಿದೆ. ಅದೇ ರೀತಿ ಸ್ಟ್ರೈಕ್ ಅಂತ ನಾವು ನೋಡಬೇಕಾದ್ರೆ ಆದಷ್ಟು ನೀವು ರೌಂಡ್ ಫಿಗರ್ ಆಗಿರುವಂಥ ಸ್ಟ್ರೈಕಲ್ಲೇ ಇರಬೇಕು. ಅಂದರೆ 46,000, 1,600, 2,650 ಈ ರೀತಿ ನೋಡಿ, 610 ಅಥವಾ 220, 222 ಈ ರೀತಿಯಾಗಿರುವಂಥ ಫಿಗರ್ನ ನೀವು ತೊಗೊಂಡ್ರೆ ನಿಮಗೆ ಲಿಕ್ವಿಡಿಟಿ ಇರೋದಿಲ್ಲ. ಹಾಗಾಗಿ ಆಪ್ಷನ್ನಲ್ಲಿ ನೀವು ಏನಾದರೂ ಟ್ರೇಡ್ ಮಾಡ್ತಿದ್ದೀರಾ ಸ್ಟಾಕ್ ಆಪ್ಷನ್ಸ್ ಅಂತಂದರೆ ಆದಷ್ಟು ರೌಂಡ್ ಫಿಗರ್ ಇದ್ದರೆ ನಿಮಗೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ನಿಫ್ಟಿ 50ನಲ್ಲಿ ಭಾಗ ಆಗಿರುವಂಥ ಸ್ಟಾಕ್ನ ತೊಗೋಬೇಕು, ಜೊತೆಗೆ ರೌಂಡ್ ಪ್ರೈಸ್ ಇರಬೇಕು. ಮತ್ತು ನಿಫ್ಟಿ 50ನಲ್ಲಿ ಯಾವ ಸ್ಟಾಕನ್ನು ತೊಗೊತಿರೋ ಅದನ್ನು ನೀವು ಅಟ್ಲೀಸ್ಟ್ ಒಂದು 2-3 ತಿಂಗಳಿಂದ ನೀವು ಟ್ರ್ಯಾಕ್ ಮಾಡ್ತಾ ಬಂದಿರಬೇಕು. ಅದರ ಚಲನವಲ್ಲ, ಅದರ ಎಲ್ಲಿ ಸಪೋರ್ಟ್ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ನಿಮಗೆ ಸ್ವಲ್ಪ ಆ ಸ್ಟಾಕ್ ಬಗ್ಗೆ ಗೊತ್ತಿದ್ದರೆ ನಿಮಗೆ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಅದೇ ರೀತಿಯಾಗಿ ಎಂಟ್ರಿ ಅಂತ ನಾವು ನೋಡೋದಾದರೆ ಬೆಸ್ಟ್ ಎಂಟ್ರಿ ಪ್ರೈಸು 0ಯಿಂದ 100 ರೂಪಾಯಿ ಒಳಗಡೆ ಇರೋದು ನೀವು ಎಂಟ್ರಿ ಮಾಡಿದ್ರೆ ಬೆಸ್ಟ್ ಎಂಟ್ರಿ ಆಗಿರುತ್ತೆ. ಇದು ಯಾವಾಗ ಆಗ ಸದ್ಯ ನೀವು ಅಡ್ಡ ಮನೆಯಲ್ಲಿರುವಂಥದ್ದು ಸಿ ಆಗಲಿ ಪಿ ಆಗಲಿ ಅಡ್ಡ ಮನೆ ತೊಗೊಂಡ್ರೆ ನಿಮಗೆ 0ಯಿಂದ 100 ರೂಪಾಯಿ ಒಳಗಡೆ ಇರುತ್ತೆ. ಆ ಥರ ಸ್ಟ್ರೈಕ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಎಂದೆ. ಒಂದೆರಡು ಕಾಸ್ಟ್ಲಿ ಕೂಡ ಆಯಿತು. ನಮಗೆ 146 ಎಂಟ್ರಿ ತೊಗೊಂಡಿದ್ದು ಏಷ್ಯನ್ ಪೇಂಟ್ಸು, ಅದರಲ್ಲಿ ಸ್ಟಾಪ್ ಲಾಸ್ನ ಕೂಡ ನಾವು ಬುಕ್ ಮಾಡ್ಕೋಬೇಕಾಯಿತು ಅಂತ ನಿಮ್ಗೆ ಹೇಳಿದೆ. ಅದೇ ರೀತಿಗೆ ಟಾಟಾ ಮೋಟರ್ಸಲ್ಲಿ ನಾವು 39% ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡ್ವಿ. ಅದು ಕೂಡ ಒಂದು ಕಾಸ್ಟ್ಲಿ ಸ್ಟೇರ್ ಆಗಿತ್ತು ಅಂತ ನಿಮಗೆ ಹೇಳಿದ್ದೆ ನಾನು. ಸೊ ಎಕ್ಸಿಟ್ ಪ್ರೈಸ್ಗಳನ್ನು ನಾನು ಮೆನ್ಷನ್ ಮಾಡಿದ್ದೆ. ಜೊತೆಗೆ ಕ್ವಾಂಟಿಟಿ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ಟಾಕ್ಗಳನ್ನು ನಿಫ್ಟಿ 50ಲಿರೋ ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು CP ಗಳು ನೀವೇನು ತೊಗೊತೀರೋ ಅದು ಕ್ಲೋಸ್ ಫಿಗರ್ ಆಗಿದ್ರೆ ಅಂದರೆ 2,000, 300 ಈ ಥರ ರೌಂಡ್ ಫಿಗರ್ ಆಗಿರೋದ್ರೆ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಜೊತೆಗೆ ಕ್ವಾಂಟಿಟಿ ಅನ್ನೋದು ಕೂಡ ಕಮ್ಮಿ ಕ್ವಾಂಟಿಟಿ ಇರೋಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ನಿಫ್ಟಿ ಅಂತ ನಾವು ನೋಡೋದಾದರೆ ಒಂದು ಲಾಟ್ ಅಂದರೆ 50 ಕ್ವಾಂಟಿಟಿ ಸಾಕಾಗುತ್ತೆ. ಬ್ಯಾಂಕ್ ನಿಫ್ಟಿ ಅಂತಂದರೆ 25, ಈಗ ಅದು ಇನ್ನೂ ಕಮ್ಮಿ ಮಾಡಿ 15 ಮಾಡಿದ್ದಾರೆ. ಆದರೆ ಸ್ಟಾಕ್ ಆಪ್ಷನ್ಸಲ್ಲಿ ನಿಮಗೆ ಒಂದು ಕ್ವಾಂಟಿಟಿ ಅಂದರೆ ಇದೆಲ್ಲದೂ ಕೂಡ ಒಂದು ಕ್ವಾಂಟಿಟಿನೇ ನೋಡಿ. HDFC ಬ್ಯಾಂಕ್ 550, ಟಾಟಾ ಮೋಟರ್ಸ್ 1,425, ಕೋಟಕ್ 400, ಏಷ್ಯನ್ ಪೇಂಟ್ಸ್ 200 ಈ ರೀತಿ ಇದೆ. ಸೊ ಯಾವುದು ಒಂದು 300, 400 ಅಥವಾ 500ಕ್ಕಿಂತ ಒಳಗಡೆ ಇದೆಯೋ, ಅಂದರೆ ಉದಾಹರಣೆಗೆ ಏಷ್ಯನ್ ಪೇಂಟ್ಸಲ್ಲಿ 200 ಕ್ವಾಂಟಿಟಿ ಆ್ಯಡ್ ಮಾಡಿದ್ರೆ ಒಂದು ಲಾಟ್ ಸಿಕ್ಬಿಡುತ್ತೆ ನಿಮಗೆ. ರಿಲಯನ್ಸಲ್ಲಿ 250 ಕ್ವಾಂಟಿಟಿ ಕೊಟ್ಟರೆ ಸಿಕ್ಬಿಡುತ್ತೆ. ಸೊ ನೀವು ಪ್ರೈಸ್ನ ಎಂಟ್ರಿ ಪ್ರೈಸ್ನ 0ಯಿಂದ 100ಕ್ಕೆ ನೀವು ATM-ಅಲ್ಲೇ ನೀವು ಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಇದು ನಿಮಗೆ ಸೇಮ್ ರೇಂಜೇ ಇರುತ್ತೆ. ಸೊ ನೀವು ಇಲ್ಲಿ ಏನು ಕಂಟ್ರೋಲ್ ಮಾಡಬೇಕಾಗಿರೋದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನೀವು ಶುರು ಮಾಡಿದ್ರೆ 200, 250, 300 ಈ ರೀತಿ ಕ್ವಾಂಟಿಟಿ ಇರೋದು ನಿಮಗೆ ಜಾಸ್ತಿ ಕ್ಯಾಪಿಟಲ್ ಬೇಕಾಗೋದಿಲ್ಲ. ಮತ್ತು ಅದರಲ್ಲಿ ನೀವು ಸ್ಕೇಲ್ ಅಪ್ ಆಗ್ತಾ ಹೋಗ್ಬೋದು ಅಂತ ನಾವು ಮಾತಾಡ್ಕೊಂಡ್ವಿ. ಜೊತೆಗೆ P&L ಅಂತ ಬಂದಾಗ ನಿಮಗೆ ಆಬ್ವಿಯಸ್ಲಿ ಗೊತ್ತಿದೆ, 2 ಮಾನದಂಡ ನಾನು ಹೇಳಿದೆ. 10 ಟ್ರೇಡನ್ನು ಪ್ರಾಫಿಟ್ ಮಾಡ್ಕೊಂಡವ್ರು ಯಾರೂ ಇರಲ್ಲ. 2 ಸಿನಾರಿಯೋ ಇರುತ್ತೆ. ಒಂದು 7 ಸಲ ಪ್ರಾಫಿಟ್ ಮಾಡಿಕೊಂಡು 3 ಸಲ ಲಾಸ್ ಮಾಡ್ತಿರೋ, ಅಂದರೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಜಾಸ್ತಿ ಇದೆ ಇಲ್ಲಿ, ಇವ್ರದ್ದು ಲೂಸಿಂಗ್ ಕಮ್ಮಿ ಇದೆ. ಇವರು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಕಮ್ಮಿ ಇದೆ, 4 ಸಲ ಪ್ರಾಫಿಟ್ ಮಾಡ್ಕೊತಾ ಇದ್ದಾರೆ, 6 ಸಲ ಲಾಸ್ ಮಾಡ್ಕೊತಾ ಇದ್ದಾರೆ, ಇವರು ಕೂಡ ಪ್ರಾಫಿಟ್ ಮಾಡ್ಕೊಳಕ್ಕೆ ಸಾಧ್ಯ ಇರುತ್ತೆ. ಆದರೆ ಯಾವ ರೀತಿ ಅಂತ ನಾವು ಮಾತಾಡ್ಕೊಂಡ್ವಿ ನೋಡಿ. 10ರಲ್ಲಿ ನೀವು ಪ್ರಾಬಬಿಲಿಟಿ 7 ಸಲ ನೀವು ಪ್ರಾಬಬಿಲಿಟಿ ವಿನ್ನಿಂಗ್ ಜಾಸ್ತಿ ಇರ್ಬೋದು. ಆದರೆ 7 ಸಲ ನೀವೇನು ಗೆಲ್ತಿರ್ತಿರಲ್ಲ ಆವಾಗ ಸೋತಾಗ್ಲೂ ಅಷ್ಟೇ ಪ್ರಮಾಣದ 1:1 ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡಿದರೆ ನಿಮಗೆ ಲಾಭ ಆಗ್ತಾ ಇರುತ್ತೆ. ಅದೇನಾದರೂ ನೀವು 7 ಸಲ ಪ್ರಾಫಿಟ್ ಮಾಡ್ಕೋಬೇಕಾದ್ರೆ ಕಮ್ಮಿ ಪ್ರಾಫಿಟ್ ಮಾಡಿಕೊಂಡು 3 ಸಲ ಲಾಸಲ್ಲಿ ನೀವು ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊತಾ ಇದ್ದೀರಾ ಅಂದರೆ ನೀವು 7 ಸಲ ಗೆಲ್ತಿದ್ರೂ ಕೂಡ ನಿಮ್ಮ ಪ್ರಾಫಿಟ್ ರೇಷಿಯೋ ಲಾಸ್ ರೇಷಿಯೋಗಿಂತ ಕಮ್ಮಿ ಇರೋದ್ರಿಂದ ನಿಮಗೆ ಇಲ್ಲಿ ಲಾಸ್
ಆಗ್ತಾ ಅಂತ ಮಾತಾಡಿದ್ವಿ. ಹಾಗಾಗಿ ಪ್ರಾಫಿಟ್ ಮಾಡ್ಕೊಳ್ಳೋದು, ನಂಬರ್ ಆಫ್ ಪ್ರಾಬಬಿಲಿಟೀಸ್ ಜಾಸ್ತಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟು, ಜೊತೆಗೆ ರಿಸ್ಕ್ ಟು ರಿವಾರ್ಡು ಮಿನಿಮಮ್ 1:1 ಇರಲೇಬೇಕು. ಆವಾಗಲೇ ಮಾತ್ರ ನೀವು ಲಾಂಗ್ ರನ್ನಲ್ಲಿ ಇಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಇನ್ನೊಂದು ನಾವು ನೋಡೋದಾದರೆ ಸಿನಾರಿಯೋ, ನೀವು 4 ಸಲ ಪ್ರಾಫಿಟ್ ಮಾಡ್ತಾ ಇರಿ, 6 ಸಲ ಲಾಸ್ ಮಾಡ್ಕೊತಾ ಇರಿ. ಆದರೆ ಲಾಸ್ ಮಾಡ್ಕೊಂಡಾಗ ನೀವು ಕಮ್ಮಿ ಲಾಸ್ ಮಾಡ್ಕೊತಾ ಇದ್ದೀರಾ, ಪ್ರಾಫಿಟ್ ಮಾಡ್ಕೊಂಡಾಗ ನೀವು ಜಾಸ್ತಿ ಪ್ರಾಫಿಟ್ ಮಾಡ್ಕೊತಾ ಇದ್ದೀರಾ. ಅಂದರೆ ಆಗ ನೀವು 4 ಸಲ ಪ್ರಾಫಿಟ್ ಮಾಡ್ತಾ ಇದ್ರೂ ನಿಮಗೆ ಲಾಭ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಇದು ಎರಡೇ ಸಿನಾರಿಯೋ. ಒಂದು, ನೀವು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಏನು ಕನ್ಸಿಸ್ಟೆನ್ಸಿ ಇದೆ ಅದನ್ನು ಜಾಸ್ತಿ ಮಾಡ್ಕೊತಾ ಹೋಗಬೇಕು ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅಥವಾ ನೀವು ಕಮ್ಮಿ ಸಲ ಗೆಲ್ತಾ ಇದ್ರೂ ಪರವಾಗಿಲ್ಲ, ಆದರೆ ಗೆಲ್ಲಬೇಕಾದ್ರೆ ಜೋರಾಗಿ ಗೆಲ್ಲಬೇಕು, ನೀವು ಲಾಸ್ ಮಾಡ್ಕೋಬೇಕಾದ್ರೆ ಕಮ್ಮಿಯಾಗಿ ಲಾಸ್ ಮಾಡ್ಕೋಬೇಕು ಅನ್ನೋದು ಒಂದು ಮೇನ್ ಜಿಸ್ಟ್ ಆಗಿತ್ತು ಇವತ್ತಿನ ವೀಡಿಯೋದಲ್ಲಿ. ಅದನ್ನ ನಾನು ಶೇರ್ ಮಾಡ್ಕೊಂಡೆ. ಜೊತೆಗೆ 1-2 ಕ್ವಶನ್ಸು ಕೂಡ ಬಂತು. ITM ಅಲ್ಲೇ ನಾನು ಟ್ರೇಡ್ ಮಾಡ್ತಾ ಇರ್ತೀನಿ, ಆದರೂ ಕೂಡ ಇಲ್ಲಿ ಬಿಡ್ಡು ಆಸ್ಕ್ ಕಾರಣಗಳಿಂದಾಗಿ ನಮಗೆ ಮಾರ್ಕೆಟ್ ಆರ್ಡರ್ ಇಟ್ಟರೆ ಪ್ಲೇಸ್ ಆಗೋದಿಲ್ಲ, ಒಂದ್ಸಲ ಟ್ರಿಗರೇ ಆಗೋದಿಲ್ಲ ಅಂತ. ಅದು ಖಂಡಿತವಾಗ್ಲೂ ಲಿಕ್ವಿಡಿಟಿ ಅನ್ನೋದು ತುಂಬ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಇದನ್ನು ನೀವು ಟ್ರ್ಯಾಕ್ ಮಾಡೋಕ್ಕೆ ನಾನೇನು ಹೇಳಿದೆ, ಯಾವುದೇ ಒಂದು ನೀವು ಆಪ್ಷನ್ ಟ್ರೇಡ್ ಮಾಡ್ತಾ ಇದ್ದರೆ ಬಿಡ್ಡು ಆಸ್ಕು ಕಾಣಿಸ್ತಾ ಇರುತ್ತೆ, ಅದನ್ನು ನೋಡಿಕೊಂಡು ಸ್ವಲ್ಪ ಮುಂಚಿತವಾಗಲೇ ಎಕ್ಸಿಟ್ ಮಾಡಬೇಕಾಗುತ್ತೆ. ನೀವು ಅಂದ್ಕೊಂಡಂಗೆ ಮಾರ್ಕೆಟ್ ಆರ್ಡ್ರು ಇದ್ರ ಥರ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಥರ ನಿಮಗೆ ಸಿಗೋದಿಲ್ಲ ಅಂತ ನಾವು ಮಾತಾಡ್ಕೊಂಡ್ವಿ. ಜೊತೆಗೆ ಅದೇ ಟ್ರೇಡನ್ನು ನಾನು ಹೋಲ್ಡ್ ಮಾಡಿದ್ದೆ, ನಿಮಗೆ ಯಾವ ರೀತಿ ಆಗ್ತಾ ಇತ್ತು ಅಂತ ತೋರಿಸಿದೆ. ಕೋಟಕ್ ಬ್ಯಾಂಕಲ್ಲಿ ನೋಡಿ, ಉದಾಹರಣೆಗೆ 235ಕ್ಕೆ ಹೋಗಿರ್ತಾ ಇತ್ತು ಆಗಸ್ಟ್ ಎಕ್ಸ್ಪೈರ್ದು. ಏಷ್ಯನ್ ಪೇಂಟ್ಸು 333ಕ್ಕೆ ಹೋಗ್ತಾ ಇತ್ತು. ಬಟ್ ನಾವು ಏಷ್ಯನ್ ಪೇಂಟ್ಸನ್ನು ಲಾಸಲ್ಲಿ ಬುಕ್ ಮಾಡ್ಕೊಂಡ್ವಿ, ಕೋಟಕ್ ಬ್ಯಾಂಕನ್ನು ಕೇವಲ ನಾವು 30% ಪ್ರಾಫಿಟ್ಗೆ ಬುಕ್ ಮಾಡ್ಕೊಂಡ್ವಿ. ಈ ರೀತಿಯಾಗಿ ಪ್ರಾಫಿಟಲ್ಲಿದ್ದಾಗ ಸ್ವಲ್ಪ ಜಾಸ್ತಿ ದಿನ ಹೋಲ್ಡ್ ಮಾಡುವಂಥದ್ದು. ಪೊಸಿಷನಲ್ ಟ್ರೇಡಲ್ಲಿ ನಾವು ವೀಕ್ಲಿ ಕ್ಯಾಂಡಲ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ನೀವು ಸ್ಕ್ಯಾಲ್ಪಿಂಗ್ ಮಾಡ್ತಾ ಇರ್ಬೋದು, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇರ್ಬೋದು, ಅದರಿಂದ ನೀವು ಪೊಸಿಷನಲ್ ಟ್ರೇಡಿಂಗ್ ಅಂತ ಶಿಫ್ಟ್ ಆಗ್ತಾ ಹೋದಾಗ ವೀಕೆಂಡಲ್ಲಿ ಪೊಸಿಷನ್ನ ಕ್ಯಾರಿ ಮಾಡೋದು, ಈ ಮೆಂಟಾಲಿಟಿ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿತಾ ಹೋಗುತ್ತೆ. ಅದಕ್ಕೆ ನಾವು 15 ಮಿನಿಟ್ಸು, 1 ಡೇ ಕ್ಯಾಂಡ್ಲು, ಅದ್ರ ಜೊತೆಗೆ ವೀಕ್ಲಿ ಕ್ಯಾಂಡಲ್ನು ಕೂಡ ಅನಲೈಸ್ ಮಾಡೋಕ್ಕೆ ಹೋದರೆ 4 ವಾರ ನಮಗೆ ಸಮಯ ಇರೋದ್ರಿಂದ, ಎಸ್ಪೆಷಲಿ ಕೆಲವೊಂದನ್ನು ನಾವು ಲಾಸ್ಟ್ ಮಂತ್ ಎಂಡಿಗೆ ಆ್ಯಡ್ ಮಾಡ್ಕೊಂಡಿದ್ದರಿಂದ 5 ವಾರ ಸಮಯ ಇದ್ದಿದ್ದರಿಂದ ಸೊ ನಾವು ಸ್ವಲ್ಪ ಇನ್ನೂ ಹೋಲ್ಡ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಜೊತೆಗೆ ರಿಸ್ಕ್ ಬಗ್ಗೆ ಅಂತ ಬಂದಾಗ ಖಂಡಿತವಾಗ್ಲೂ ಹೇಳಿದ್ರಿ, ಇದರಲ್ಲಿ ಪೊಸಿಷನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಇನ್ನೂ ಬೆಟರ್ ಆಪ್ಷನ್ ಆಗುತ್ತಲ್ವಾ ಅಂತ. ಖಂಡಿತವಾಗ್ಲೂ ಹೆಡ್ಜಿಂಗ್ ಕೂಡ ಸಿಗುತ್ತೆ. ಆದರೆ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಪೊಸಿಷನ್ ಟ್ರೇಡಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಿಂದಲೇ ನೀವು ಎಂಟ್ರಿ ತೊಗೊಂಡಿರ್ತೀರಾ, ಸೊ ಅದೇ ನಿಮ್ಮ ಎಕ್ಸಿಟ್ ಆಗಿರುತ್ತೆ. ಆ ರೀತಿ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ನೀವು ಇಲ್ಲಿ ಒಂದು ಪೊಸಿಷನಲ್ ಟ್ರೇಡ್ನ ತಗೋಬೇಕು, ಆಪ್ಷನ್ ಸೆಲ್ಲಿಂಗ್ ಮಾಡಿ ಅಂದರೆ ನೀವು ಕಮ್ಮಿ ಲಾಟ್ ನೀವು ಟ್ರೇಡ್ ಮಾಡಬೇಕಾಗುತ್ತೆ, ಅಥವಾ ನಿಮ್ಮ ಬಂಡವಾಳ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಹೋಗ್ಬೋದು. ಸೊ ಬೆಸ್ಟ್ ಪ್ರಾಕ್ಟೀಸ್ಗಳನ್ನು ಕೂಡ ನಾನು ಹೇಳಿದೆ. ನಾನು 1 ಮಂತಲ್ಲಿ 3 ಟ್ರೇಡ್ ಅಂತ ಅಂದ್ಕೊಂಡಿದ್ವಿ, ಬಟ್ ಈ ಸಲ 5 ಟ್ರೇಡ್ ಎಕ್ಸಿಕ್ಯೂಟ್ ಮಾಡಾಗಿದೆ. ಇನ್ನೂ 2 ಟ್ರೇಡು ನಂದು ಆಲ್ರೆಡಿ ಇದೆ, ಅದು ಎಕ್ಸಿಟ್ ಮಾಡ್ಕೊಂಡಾಗ ನಾನು ಶೇರ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದೆ. ಜೊತೆಗೆ ಏನು ಟೆಲಿಗ್ರಾಮ್ ಗ್ರೂಪಲ್ಲಿ ಇದುವರೆಗೂ ಚಾಟ್ ಆಗಿದೆ, ಆ ಚಾಟನ್ನು ಡಿಲೀಟ್ ಮಾಡಿ ಒನ್ ಮಂತ್ಲಿ ಆಟೋ ಕ್ಲೀನಪ್ ಇಡೋಣ ಅಂತ ನಾನು ಯೋಚನೆ ಮಾಡೋಣ ಅಂತ ಹೇಳಿದ್ದೆ. ಜೊತೆಗೆ ಇದರ ಒಂದು ಸ್ನ್ಯಾಪ್ಶಾಟ್ ನಾನು ರೆಫರೆನ್ಸಿಗಾಗಿ ನಿಮಗೆ ಕೊಡ್ತೀನಿ, ಅದನ್ನ ಸೆಟ್ ಮಾಡಾದಮೇಲೆ. ಸೊ ಇದ್ರ ಜೊತೆಗೆ ಒಂದಿಷ್ಟು ಕ್ವಶನ್ಸ್ಗಳು ಬಂತು, ITM ಬಗ್ಗೆ ಆಗಿರ್ಬೋದು, ಥೀಟಾ ಫ್ಯಾಕ್ಟರ್ ಬಗ್ಗೆ ಆಗಿರ್ಬೋದು, ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು, ಆಪ್ಷನ್ ಸೆಲ್ಲಿಂಗ್, ಆಪ್ಷನ್ ಬೈಯಿಂಗ್ ಯಾವ್ದು ಬೆಟರ್ ಅನ್ನೋದು ಆಗಿರ್ಬೋದು. ಇದೆಲ್ಲದೂ ಒಂದಿಷ್ಟು ಮಾತಾಡಿದ್ವಿ ನಾವು ಲಾಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ. ಸೊ ಯಾರ್ಯಾರು ಜಾಯ್ನ್ ಆಗಿದ್ರು ಮತ್ತೊಮ್ಮೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಜಾಯ್ನ್ ಆಗದಲ್ಲೇ ಇದ್ದರು ನೆಕ್ಸ್ಟ್ ಎಲ್ಲ ಜಾಯ್ನ್ ಆಗೋಕ್ಕೆ ಪ್ರಿಪೇರ್ ಆಗಿ ಅಂತ ಅನ್ಕೊತೀನಿ. ಜೊತೆಗೆ ನಿಮ್ಗೆ ಏನಾದ್ರು ಮಾತಾಡಲಿಕ್ಕೆ ಸಂಕೋಚ ಆದರೆ ನೀವು ಜನರಲ್ ಡಿಸ್ಕಷನ್ ಗ್ರೂಪಲ್ಲಿ ಕ್ವಶನ್ಗಳನ್ನ ಕಾಮೆಂಟ್ ಮಾಡಿ ಕೂಡ ಕೇಳ್ಬೋದು. ಸೆಷನ್ ಆಗ್ತಿರ್ಬೇಕಾದ್ರೆ ಕೆಲವರು ಕಮೆಂಟ್ ಮಾಡಿದ್ದಾರೆ, ಅದನ್ನ ನೀವು ಚೆಕ್ಔಟ್ ಮಾಡಿ. ಶಿವ ಅವರು, ಮುನೇಗೌಡ ಅವರು, ಸಂತೋಷ್ ಅವರು, ಇವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆದರ್ಶ್ ಅವರು ಎಲ್ಲರೂ ಕ್ವಶನ್ನ ಕೇಳಿದ್ದಾರೆ. ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ಮಾಡಿದಂತಹ ಲೈವ್ ಸ್ಟ್ರೀಮ್ನ ಟ್ರಯಲ್ Q&A ಈ ರೀತಿಯಾಗಿತ್ತು. ಸೊ ಟ್ರಯಲ್ Q&A ಆಗಿ ಇದು ಆ್ಯಕ್ಚುಯಲ್ Q&A ಆಗಿತ್ತು ಪೊಸಿಷನಲ್ ಟ್ರೇಡಿಂಗ್ ಬಗ್ಗೆ. ಸೊ ಮಂತ್ಲಿ ಒನ್ಸ್ ಈ ರೀತಿ ಕನೆಕ್ಟ್ ಆಗೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾರಾದರೂ ನೋಟ್ಸ್ ಮಾಡ್ಕೊಂಡಿಲ್ಲ ಅಂದರೆ ಕ್ವಿಕ್ಕಾಗಿ ನಾನು ಸಮರೈಸ್ ಮಾಡಿದ್ದೀನಿ, ಅದನ್ನ ನೀವು ನೋಟ್ಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಸಂಜೆ 6 ಗಂಟೆ ತನಕ ಅವೈಲೇಬಲ್ ಆಗಿರುತ್ತೆ. ಅದಾದಮೇಲೆ ಇದು ಯೂಟ್ಯೂಬ್ ಮೆಂಬರ್ಸ್ ಯಾವುದೇ ಮೆಂಬರ್ಶಿಪ್ ತೊಗೊಂಡಿರಲಿ, ಪಪ್ಪಿ ಹೌಸಿಂದ ಬ್ಯಾಂಕಿಂಗ್ ತನಕ ಅವರಿಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ಫ್ರೀಯಾಗಿ ಯಾರಾದರೂ ಗ್ರೂಪಲ್ಲಿ ಇದ್ದೀರಾ ಅಂತಂದರೆ, ನೀವು ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ನ ಸೂಚಿಸಬೇಕು ಅಂತಂದರೆ ನೀವು 59 ರೂಪಾಯಿದು ಪರ್ ಮಂತ್ ಸಬ್ಸ್ಕ್ರಿಪ್ಷನ್ ಇದೆ. ಅದು ಯಾವುದರಲ್ಲಿ ಯೂಟ್ಯೂಬಲ್ಲಿ ಪಪ್ಪಿ ಹೌಸ್ ಅಂತ ಬರುತ್ತೆ. ಆ ಸಬ್ಸ್ಕ್ರಿಪ್ಷನ್ ತೊಗೊಳೋದ್ರ ಮೂಲಕ ನನಗೆ ನಿಮ್ಮ ಬೆಂಬಲನ ವ್ಯಕ್ತಪಡಿಸ್ತಾ ಹೋಗ್ಬೋದು. ಜೊತೆಗೆ ನೀವೇನೇ ಕಮೆಂಟ್ ಮಾಡಿದ್ರು ನನಗೆ ಅದು ಒಂದು ಹೈಲೈಟೆಡ್ ಕಮೆಂಟ್ ಆಗಿ ಕಾಣಿಸ್ತಾ ಹೋಗುತ್ತೆ ಯೂಟ್ಯೂಬಲ್ಲಿ. ಸೊ ಇದಿಷ್ಟು ಇವತ್ತಿನ ಲೈವ್ ಸ್ಟ್ರೀಮ್ ಏನು ಮಾಡಿದ್ವಿ ಅದರ ಒಂದು ಸಮರಿ ಆಗಿತ್ತು. ಕ್ವಿಕ್ಕಾಗಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಲೈವ್ ಸ್ಟ್ರೀಮ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.